ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಬೆಳಗ್ಗೆ ಎಲ್ಲರೂ ತಿಂಡಿ ಆಯಿತು ಅಂತ ಭಾವಿಸ್ತೇನೆ. ಇವತ್ತಿನ ಎರಡನೇ ವಿಡಿಯೋ, ದೈನಂದಿನ ವಿಡಿಯೋ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಕೆಲಸ ಏನಪ್ಪ ಅಂದರೆ, ಒಂದೊಂದು ಸ್ವಲ್ಪ ತೋಟಕ್ಕೆ ನೀರು ಹೊಡಿಬೇಕಾಯಿತು. ಅದಕ್ಕೋಸ್ಕರ ಪೈಪ್ ಜೋಡ್ಸೋಕ್ಕೆ ಬಂದಿದ್ದೆ. ಸ್ವಲ್ಪ ಇಲ್ಲಿಗೆ ಸೈಲೇಜ್ಗೆ ಮೇವು ಹಾಕಿದ್ದು, ಸೈಲೇಜ್ ಮಾಡೋಕ್ಕೆ ಹಸುಗಳಿಗೆ. ಇದಕ್ಕೆ ಸ್ವಲ್ಪ ಕಳೆನಾಶಕ ಹೊಡಿಬೇಕು, ಮತ್ತು ಜೋಳಕ್ಕೆ ಗೊಬ್ಬರ ಇಡಬೇಕು. ಕಳೆನಾಶಕ ಹೊಡೆದು ಜೋಳಕ್ಕೆ ಗೊಬ್ಬರ ಇಡೋಣ ಅಂತ. ಹಾಗಾಗಿ ಸ್ವಲ್ಪ ನೀರು ಹೊಡೆದಾಗಿತ್ತು. ನನ್ನ ಕೆಳಗಡೆ ತೋಟಕ್ಕೆ ಸ್ವಲ್ಪ ಈ ಫಸ್ಟ್ನೇ ಟೈಮು ಅಡಿಕೆ ಕೊಯ್ಸ್ಬೇಕಾಯ್ತು. ಕೊಯ್ದಿದ್ರು ಇನ್ನೂ ಸ್ವಲ್ಪ ಉಳಿದಿತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ನೀರು ಹೊಡೆಯೋಣ ಅಂತ ಹೋಗ್ತಿದ್ದು. ಪವರ್ ಲೈನ್ ಬರೋ ಟೈಮು, ಹಾಗಾಗಿ ನೀರು ಹೊಡೆಯೋಣ ಅಂತ ಹೋಗ್ತಿದ್ದು. ಹೀಗೆ ಇಲ್ಲಿ ನಮ್ಮ ಗೆಳೆಯ, ನನ್ನ ಫ್ರೆಂಡ್ ಇರೋಂಗಿದ್ದಾನೆ. ಅವನು ಕೆಳಗಡೆ ತೋಟದಲ್ಲಿ ನೀರು ಹೊಡಿತಿದ್ದಾನೆ. ಅದೊಂದು ಸ್ವಲ್ಪ ಅಡಿಕೆ ಇದೆ, ಹಾಗಾಗಿ ಅಲ್ಲಿ ಅವನು ನೀರು ಹೊಡಿತಿದ್ದಾನೆ. ನಾನು ಹಾಗಾಗಿ ಸ್ವಲ್ಪ ಮೋಟ್ರ್ ಹೊಡಿತಿದ್ರು. ಅದು ಸ್ವಲ್ಪ ಕರೆಂಟ್ ಇದೆಯಾ, ಕರೆಂಟ್ ಮೋಟ್ರ್ ಒಂದು, ಹಾಗಾಗಿ ನೀರು ಹೊಡಿಬೇಕಾಯ್ತು. ಇದೇ ನಮ್ಮ ತೋಟ. ಸ್ವಲ್ಪ ಇಲ್ಲಿ ಹಳ ಹೊಡಿಬೇಕು. ನಾಳೆ ಟೈಮ್ ಸಿಕ್ಕಿದಾಗ ಅದು ಸ್ವಲ್ಪ ಅಡಿಕೆ ಕೆಡೋದಕ್ಕೆ ಬಂದಿದೆ. ಅಡಿಕೆ ಇನ್ನು ಫಸ್ಟ್ನೇ ಕೊಯ್ಲಲ್ವ, ಹಾಗಾಗಿ ಸ್ವಲ್ಪ ಅಡಿಕೆ ಕೆಡಿಸ್ಬೇಕಾಯ್ತು. ಬಂದಿದ್ದು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲೆಲ್ಲೋ ಬಂದಿದ್ದಾವೆ. ಒಂದು ಎರಡು ಕ್ವಿಂಟಲ್ ಅಷ್ಟು ಕೆಡವಿದ್ರು ಫಸ್ಟ್ ಟೈಮು. ಈ ಸಲ ಎಷ್ಟು ಸಿಕ್ತು ನೋಡಬೇಕು. ಜಾಸ್ತಿ ಇಲ್ಲ, ಎಲ್ಲದರಲ್ಲೂ ಬಂದಿಲ್ಲ. ಒಂದು 20% ಬಂದಿದ್ದಾವೆ. ಹಾಗಾಗಿ ಸ್ವಲ್ಪ ಪೈಪ್ ಜೋಡಿಸಿ ನೀರು ಹೊಡೆಯೋಣ ಅಂತ ಬಂದಿದ್ದು. ಇನ್ನೊಂದು ತೋಟ ತೋರಿಸ್ತೀನಿ ಒಂದು ನೆಕ್ಸ್ಟ್. ಇಲ್ಲಿರ್ತಕ್ಕಂಥ ಜೆಟ್ನ ಬಿಚ್ಚಿ ಸ್ವಲ್ಪ ಮುಂದಕ್ಕೆ ಜೋಡಿಸ್ಬೇಕು. ಜೋಡಿಸಿ 12:30 ಕರೆಂಟ್ ಬರೋದು. ಅಷ್ಟೊತ್ತಿಗೆ ಪೈಪ್ ಜೋಡಿಸಿ ನೋಡ್ರಪ್ಪ, ಇದು ಹಳ್ಳಿ ಜೀವನ. ನೀವು ಅಂದ್ಕೊಂಡಷ್ಟು ಸುಲಭ ಇರೋಲ್ಲ. ನೈಟ್ ಹೊತ್ತು, ಬೆಳಗಿನ ಹೊತ್ತು ಅಂದಂಗೆ ಕರೆಂಟೇ ಕೊಡ್ತಾರೆ ಇರ್ತಾರೆ. ಅವಾಗ ಬೇಕು ಅವಾಗ ಅವ್ರಿಗೆ ಇಷ್ಟ ಬಂದಾಗ ನಾವು ಅವಾಗ ಹೋಗಿ ರಾತ್ರಿ ಹೊತ್ತಾಗಿರ್ಬೋದು, ಬೆಳಗಿನ ಹೊತ್ತಾಗಿರ್ಬೋದು. ನಾವು ಯಾವತ್ತೂ ಇದನ್ನು ಕಷ್ಟ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ನಮ್ಮ ಕೆಲಸನೇ ಇದಲ್ಲ. ಕಷ್ಟ ಅಂತ ಅಂದ್ಕೊಂಡ ತಕ್ಷಣ ಕೈ ಬಿಡೋಕ್ಕಾಗಲ್ಲ. ಹಾಗಾಗಿ ನನ್ನ ಕೆಲಸ ನಾವು ಮಾಡಬೇಕು. ಪೈಪ್ಗಳು ಸ್ವಲ್ಪ ಗಟ್ಟಿದೆ, ಲಾಕ್ಗಳು, ಅವು ಬಿಚ್ಚಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಕಡೆ ಅಡಿಕೆ ತುಂಬ ಜಾಸ್ತಿ. ಪೂರ್ತಿ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಷ್ಟು ಮಟ್ಟಿಗೆ ಅಡಿಕೆ ಇದೆ ಅದು ತೋರಿಸ್ತೀನಿ. ಮೇಲ್ಗಡೆ ತೋಟಕ್ಕೆ ಬೆಡ್ ಜೋಡಿಸಾಯಿತು. ಸ್ವಲ್ಪ ಕೆಳಗಡೆ ತೋಟಕ್ಕೆ ಹೋಗ್ಬೇಕು. ನಮಗೆ ಈ ವಿಡಿಯೋ ಎಡಿಟ್ ಎಲ್ಲ ಮಾಡೋಕ್ಕೆ ಬರಲ್ಲ. ಏನಂದರೆ ಕ್ಯಾಮ್ರಾ ಓಪನ್ ಮಾಡೋದು, ವಿಡಿಯೋ ರೆಕಾರ್ಡ್ ಆನ್ ಮಾಡೋದು, ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ. ಅಷ್ಟಾಗಿ ಬಿಸಿಲು ಇರೋದ್ರಿಂದ ಅಷ್ಟಾಗಿ ಕಾಣಿಸ್ತಲ್ಲ.
ಸ್ವಲ್ಪ ಪೈಪ್ ಜೋಡಿಸಿ ಒಂದು ಸ್ವಲ್ಪ ಮಾತಾಡ್ಸೋಣಂಗೆ ಎಲ್ಲ ನೀರು ಹಾಯಿಸ್ತಿದೀಯಾ? ಹ್ಞೂ ತಿಂಡಿ ಆಯ್ತು ಕಣ್ಣ. ಒಯ್ಲಿ ಇವತ್ತು ಎಲ್ಲಿವೆ? ಹೌದು ಪೈಪ್ ತಂದಿದ್ದ ಒಂದ? ಹ್ಞೂ ಯಾವತ್ತು ಹೇಳಿದ್ರಿ ಮಣ್ಣೆಲ್ಲನು? ಹೌದು ಹೋಗಿಲ್ಲ ಇವತ್ತು ಎಲ್ಲಿಗೂ? ಹಾಂ ಬಿಡು, ಅಲ್ಲಿ ಬೇರೆ ಪೈಪ್ ಹಾಕಿನಿ, ಈ ಕಡೆ ಜೋಡಿಸ್ಕೈತೀನಿ. ಹೊಡಿ ಸ್ವಲ್ಪ ಕೆಳಕ್ಕೆ ನೀರು ಆನ್ ಮಾಡ್ಬೇಕಾಯ್ತು. ಅಡಿಕೆ ಕುಯ್ತೀವಂದ್ರೆ ಅದೇ ಸ್ವಲ್ಪ ಉಳಿದಿದ್ವಲ್ಲ, ಹ್ಞೂ ಅವು ಕೆಳಗಡೆ ಅಡಿಕೆ ಕುಯ್ತೀವಿ ಅಂದ್ರಲ್ಲ, ಸ್ವಲ್ಪ ನೀರು ಹೊಡೆದು ಒಳ ಹೊಡ್ಕೊಡೋಣ ಅಂತ ಕುಯ್ಸಿದ. ನೀನು ಕುಯ್ಸಿದ ನೆನ್ನೆ? ಎಷ್ಟು ಅದು? ಎಷ್ಟು? ನೋಡಿ ಇವರು ಕಾಫಿ ಹಾಕಿದ್ದಾರೆ, ಸ್ವಲ್ಪ ಇದೆ ಅಷ್ಟಕ್ಕೆ ಕಾಫಿ ಹಾಕಿದ್ದಾರೆ. ನಾವು ಹಾಕ್ಬೇಕಾಯ್ತು. ಇದು ನಮ್ಮ ತೋಟ. ಇನ್ನೊಂದು ಸ್ವಲ್ಪ ಸೌದಿದ್ದು ಮರ ಕೊಟ್ಟಿದ್ದು, ಸಿಲ್ವರ್ ಮರ. ಅಕ್ಕಿ ಗಿಡಕ್ಕೆ ತುಂಬ ತೊಂದರೆ ಅಂತ, ಹಾಗಾಗಿ ಸ್ವಲ್ಪ ಸೌದೆ ಸವರ್ ಹಾಕಿ ಇದು ಮಾಡೋಕ್ಕಿದ್ದು. ಇವತ್ತು ಇದೊಂದು ಸ್ವಲ್ಪ ಹಳ ಇದೆ, ಹಳ ಹೊಡೆದ್ಬಿಟ್ಟು ಎಲ್ಲ ಹೊಡ್ಕೊಟ್ರೆ ನಾಳೆ ಸ್ವಲ್ಪ ಅಡಿಕೆ ಜಾಸ್ತಿ ಇಲ್ವಲ್ಲ, ಹಾಗಾಗಿ ಇಲ್ಲೂ ಸ್ವಲ್ಪ ಜಟ್ಟು ಬೇರೆ ತಗ ಜೋಡಿಸಿ ನೆನ್ನೆಲ್ಲ ಮಾಡಬೇಕಾಯ್ತು ಕೆಲಸ ಎಲ್ಲ. ನೆನ್ನೆ ನಮ್ಮ ಹುಡುಗರದ್ದು ಮೊನ್ನೆ ಟೂರ್ನಮೆಂಟ್ ಇತ್ತು ಎಲ್ಲ. ನೆನ್ನೆ ಸತತ 3 ವರ್ಷದಿಂದ ಪ್ರಥಮ ಗೆಲ್ತಿದ್ದವರು ಈ ವರ್ಷ ಮೇನ್ ಪ್ಲೇಯರ್ ಕೊರತೆಯಿಂದಾಗಿ ಮೇನ್ ಪ್ಲೇಯರ್ ಇಂಜುರಿಯಿಂದಾಗಿ ಈ ಬಾರಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಇರಲಿ, ನೆಕ್ಸ್ಟ್ ಟೈಮ್ ಹೊಡಿತೀವಿ. ಸ್ವಲ್ಪ ಚೆನ್ನಾಗಿ ಆಡಬೇಕಾಯ್ತು ಇನ್ನೂ ಬೆಟರಾಗಿ. ನೆನ್ನೆ ಆಡಿಲ್ಲ, ಅದೇ ಬೇಜಾರಲ್ಲೆಲ್ಲ ಇದ್ದರು. ನೋಡೋಣ, ಸಾಧ್ಯವಾದರೆ ಸಂಜೆ ಎಲ್ಲ ಆಟಾಡೋಕ್ಕೆ ಬರ್ತಾರೆ, ಮ್ಯಾಚ್ ಆಡೋಕ್ಕೆ. ಹಾಗೆ ಪರಿಚಯ ಮಾಡಿಸ್ಕೊ, ಎಲ್ಲರನ್ನೂ ತೋರಿಸ್ತೀನಿ. ಸ್ನೇಹಿತರೆ, ಬೆಳಗ್ಗೆ ಇನ್ಸ್ಟಾದಲ್ಲಿ ಹಾಗೆ ಸುಮ್ಮನೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ನೋಡ್ತಿದ್ದೆ, ಅದೊಂದು ಪೋಸ್ಟ್ ನೋಡಿದೆ. ಎಂಥ ಅದ್ಭುತವಾಗಿತ್ತು ಅಂದರೆ, ಆ ಸಾಲುಗಳು ಎಷ್ಟು ಮಟ್ಟಿಗೆ ಮನಸ್ಸಿನಲ್ಲಿ ಉಳಿತು ಅಂದರೆ, ನಿನ್ನನ್ನು ನೀನು ಅರಿತಷ್ಟು ಬೇರೆಯವರು ಅರಿತಿಲ್ಲ, ಅಂದರೆ ನಿನ್ನನ್ನು ನೀನು ತಿಳಿದಷ್ಟು ಬೇರೆಯವರು ತಿಳಿದಿಲ್ಲ. ಯಾಕಂದರೆ ಬೇರೆಯವರು ನಿನ್ನ ಬಗ್ಗೆ ತಿಳಿದಿದ್ದಲ್ಲ, ಅದು ಅಂದಾಜು ಬಂತು. ಅಂದರೆ ಅದು ಬೇರೆಯೇ ಸಾಲುಗಳಿದೆ ಅಲ್ಲಿ. ಅದು ತುಂಬ ವಿಭಿನ್ನವಾಗಿದೆ. ಅದೊಂದು